ಆಲ್ರೆಡಿ ನಾನು ಸನ್ನಿಧಿ ಮೋಟಾರ್ಸ್ ಇಲ್ಲಿ ಸೇಲ್ಸ್ ಮ್ಯಾನೇಜರ್ ಶ್ರೀಕಾಂತ್ ಇದ್ದಾರೆ. ಸರಿ, ಆಕ್ಚುಲಿ ಇದು ಟ್ರಿಯೋ ಪ್ಲಸ್. ಸೊ ಹೊರಗಡೆ ಎಲ್ಲ ತುಂಬಾ ವೆಹಿಕಲ್ಸ್ ಕಸ್ಟಮರ್ ರಿವ್ಯೂ ಎಲ್ಲ ಮಾಡಿದೀವಿ. ಸೊ ಇದ್ರ ಬಗ್ಗೆ ಬ್ರೀಫ್ ಆಗಿ ಹೇಳೋದಾದ್ರೆ, ಸೊ ಏನ್ ಹೈಲೈಟಿಂಗ್ ಪಾಯಿಂಟ್ಸ್ ಅಂತ? ಸರ್, ಇದು ಮಹೇಂದ್ರದಲ್ಲಿ ಈಗ ನಮ್ದು ಹೈಯೆಸ್ಟ್ ಸೆಲ್ಲಿಂಗ್ ವೆಹಿಕಲ್ ಟ್ರಿಯೋ ಪ್ಲಸ್ ಅಂತ ಬಂದ್ಬಿಟ್ಟು. ಓಕೆ, ಇದರಲ್ಲಿ ನಮಗೆ ಎರಡು ಮಾಡೆಲ್ ಬರುತ್ತೆ ವೆಹಿಕಲ್. ಒಂದು ಟ್ರಿಯೋ ಪ್ಲಸ್, ಇನ್ನೊಂದು ಟ್ರಿಯೋ ಅಂತ. ಇದರಲ್ಲಿ ಎರಡು ವೇರಿಯಂಟ್. ಒಂದು ಟ್ರಿಯೋ ಬಂದ್ಬಿಟ್ಟು 8 ಕಿಲೋವಾಟ್ ಬ್ಯಾಟರಿ ಕೆಪಾಸಿಟಿ ಬರುತ್ತೆ. ಟ್ರಿಯೋ ಪ್ಲಸ್ ಬಂದ್ಬಿಟ್ಟು 10.24 ಕಿಲೋವಾಟ್ ಬ್ಯಾಟರಿ ಕೆಪಾಸಿಟಿ ಬರುತ್ತೆ. ಸೊ ಒಂದು ಫುಲ್ ಚಾರ್ಜಿಗೆ ಈ ವೆಹಿಕಲ್ ಬಂದ್ಬಿಟ್ಟು ನಿಮಗೆ ಬೈ ರೋಡ್ ಕಸ್ಟಮರ್ ಫೀಡ್ಬ್ಯಾಕ್ 135 to 140 ಸಿಗುತ್ತೆ ಟ್ರಿಯೋ ಪ್ಲಸ್ ಅಲ್ಲಿ ನಿಮಗೆ. ಸೊ ಸರ್ಟಿಫೈಡ್ ರೇಂಜ್ ಬಂದ್ಬಿಟ್ಟು 180 ಕಿಲೋಮೀಟರ್. ಬಟ್ ಸಿಟಿ ಟ್ರಾಫಿಕ್ ಕಂಡೀಷನ್ ಅಲ್ಲೆಲ್ಲ ನಿಮ್ಗೆ ಒಂದು 130-140 ಕಿಲೋಮೀಟರ್ ಸಿಗುತ್ತೆ. ಸೊ ಇನ್ ಕೇಸ್ ನೀವು ಏನಾದ್ರು ಮಧ್ಯದಲ್ಲಿ ಬ್ರೇಕ್ ತಗೊಂಡು 1 hour ಚಾರ್ಜ್ಗೆ ಹಾಕೊಂಡ್ರೆ ನಿಮ್ಗೆ ಅಡಿಷನಲ್ ಆಗಿ ಇನ್ನೊಂದು 30 to 35 ಕಿಲೋಮೀಟರ್ ಓಡಿಸ್ಕೋಬಹುದು. ಸೊ ಡೈಲಿ ನಿಮಗೆ ಆನ್ ಆನ್ ಅವರೇಜ್ ನೀವು 170 ಕಿಲೋಮೀಟರ್ ಓಡಿಸಿದ್ರೆ ಕಸ್ಟಮರ್ ಆನ್ ಆನ್ ಅವರೇಜ್ ಒಂದು 2,000 ಇಂದ 2,500 ರೂಪಾಯಿ ದುಡ್ಕೊಬಹುದು. ನಿಮಗೆ ಎಲ್ಲ ಎಕ್ಸ್ಪೆನ್ಸಸ್ ಎಲ್ಲ ಹೋಗಿ ಅವ್ರಿಗೆ ಏನಿಲ್ಲ ಒಂದು 2,000 ರೂಪಾಯಿ ಉಳಿಯುತ್ತೆ. 170 ಕಿಲೋಮೀಟರ್ ಓಡಿಸ್ಕೋಬಹುದು. ಎಷ್ಟು ಯೂನಿಟ್ ಕರೆಕ್ಟ್ ಎಷ್ಟು ಚಾರ್ಜ್? ಸರ್, 0 to 100 ಚಾರ್ಜಿಂಗ್ ಅಂದ್ರೆ ನಿಮಗೆ ಒಂದು ಕಿಲೋವ್ಯಾಟ್ ಬ್ಯಾಟ್ರಿ ಅಂದ್ರೆ 1 ಯೂನಿಟ್ ಖರ್ಚಾಗುತ್ತೆ. ಸೊ ನಿಮಗೆ 10 ಕಿಲೋವ್ಯಾಟ್ ಬ್ಯಾಟ್ರಿ ಆಗೋದ್ರಿಂದ 0 to 100% ನಾವು ಹೇಳ್ತಿರೋದು 10 ಕಿಲೋವ್ಯಾಟ್ ಬ್ಯಾಟ್ರಿ ಖರ್ಚು ಬರುತ್ತೆ. ಸೊ ಒಂದು ಕಿಲೋವ್ಯಾಟ್ ಅವರೇಜ್ ನಿಮ್ಗೊಂದು 5 ರಿಂದ 6 ರೂಪಾಯಿ ಅಂದ್ರು ನಿಮ್ಗೊಂದು ಫುಲ್ ಚಾರ್ಜಿಂಗ್ ಒಂದು 50 ರಿಂದ 60 ರೂಪಾಯಿ ಖರ್ಚು ಬರುತ್ತೆ, ಡೈಲಿ ಖರ್ಚು ಬರುತ್ತೆ. ಸೊ ಒಂದು ಫುಲ್ ಚಾರ್ಜ್ ಆಗಿ ಪ್ಲಸ್ ಅಡಿಷನಲ್ 1 hour ಚಾರ್ಜ್ ಮಾಡ್ಕೊಂಡ್ರೆ 2 ರಿಂದ 3 ಯೂನಿಟ್ ಎಕ್ಸ್ಟ್ರಾ ಖರ್ಚು ಬರುತ್ತೆ. ಸೊ 100 ರೂಪೀಸ್ ಡೈಲಿ ನಿಮ್ ಖರ್ಚು ಬಂದ್ರು ನಿಮಗೆ ಡೈಲಿ ಒಂದು 2,000-2,500 ರೂಪಾಯಿ ದುಡ್ಕೊಬಹುದು ನಿಮಗೆ. ಸೊ ಈಗ ಮಾಮೂಲಿ CNG ಅಥವಾ ಏನ್ ಮುಂಚೆ ಗಾಡಿಗಳಿದೆಯೋ LPG CNG ಗಾಡಿಗಳು, ಸೊ ಅದಕ್ಕೆ ಕಂಪೇರ್ ಮಾಡಿದಾಗ ಇದು ಜಸ್ಟ್ 100 ರೂಪೀಸ್ ಖರ್ಚು ಸಾಕು. ಅದಕ್ಕೆ ಮಿನಿಮಮ್ 700 ರೂಪಾಯಿ ಬೇಕಾಗುತ್ತೆ, 500 ರಿಂದ 600. ಹೌದು, ನಿಮಗೆ ಜನರಲ್ ಆಗಿ ಏನಂದ್ರೆ CNG ಗಾಡಿಲಿ ಯಾವುದೇ ಒಂದು ವೆಹಿಕಲ್ ತಗೊಂಡ್ರು 30 ರಿಂದ 40 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಸೊ ನೀವು ಡೈಲಿ 150-160 ಕಿಲೋಮೀಟರ್ ಓಡಿಸ್ತೀರ ಅಂದ್ರೆ 4 ರಿಂದ 5 kg ಇದು CNG ಹಾಕೊಬೇಕಾಗುತ್ತೆ. 1 kg CNG ಕಾಸ್ಟ್ ಇವಾಗ ರೇಟ್ ಬಂದ್ಬಿಟ್ಟು 88 ರೂಪಾಯಿ ಇದೆ. ಸೊ ಅದೇ ಲೆಕ್ಕಾಚಾರ ಹಿಡಿದ್ರು ನಿಮಗೆ 400-450 ರೂಪಾಯಿ ನಿಮಗೆ CNG ಹೋಗುತ್ತೆ. ಪ್ಲಸ್ ನಿಮಗೆ ಅದರ್ ಮೈಂಟೆನೆನ್ಸ್ ಬಂದ್ಬಿಟ್ಟು ಎಲ್ಲ ನಿಮಗೆ ಆಯಿಲ್ ಚೇಂಜ್ ಆ ಥರದ್ದೆಲ್ಲ ಪ್ಲಸ್ ಅದೆಲ್ಲ ತಗೊಂಡ್ರೆ ಒಂದು 200 ರೂಪಾಯಿ ಡೈಲಿ ಎಕ್ಸ್ಪೆನ್ಸಸ್ ಬಂದೇ ಬರುತ್ತೆ ನಿಮಗೆ. ಸೊ ಬಟ್ ಈ ವೆಹಿಕಲ್ ಅಲ್ಲಿ ಏನಾದ್ರೆ ನಿಮಗೆ ಮಂತ್ಲಿ ಮೈಂಟೆನೆನ್ಸ್ ಅಂತ ಆ ಥರ ಏನೂ ಇಲ್ಲ. ಸೊ ಜನರಲ್ ಸರ್ವಿಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಬ್ರೇಕ್ ಪ್ಯಾಡ್ಸ್ ಅಷ್ಟು ಚೆಕ್ ಮಾಡ್ಕೊಂಡ್ರೆ ಸಾಕು. ಪ್ಲಸ್ ಏನಾದ್ರೆ ಒಂದು ನಿಮಗೆ ಡಿಫ್ರೆನ್ಷಿಯಲ್ ಬರುತ್ತೆ ಬ್ಯಾಕ್ ಸೈಡ್ ಅಲ್ಲಿ, ಅದ್ರದ್ದು ಒಂದು ಆಯಿಲ್ ಚೇಂಜಿಂಗ್ ಇರುತ್ತೆ. ಅದು ನಿಮಗೆ 10,000 ಕಿಲೋಮೀಟರ್ ಒಂದ್ಸಲ ಮಾಡಿಸೋದು. ಸೊ ಅದ್ರ ಕಾಸ್ಟ್ ನಿಮಗೆ ಜಾಸ್ತಿ ಹಾರ್ಡ್ಲಿ ಅಂದ್ರೆ 300-400 ರೂಪಾಯಿ ಬರುತ್ತೆ. ಸೊ ಮಾಡಿದ್ರೆ ಇದ್ರಲ್ಲಿ ತುಂಬಾ ಕಡಿಮೆ ಇದೆ. ಇದರಲ್ಲಿ ನಮಗೆ ಬ್ಯಾಂಗ್ಳೂರ್ ಸಿಟಿಗೆ 3 ಕಲರ್ ಇದೆ ಬಂದ್ಬಿಟ್ಟು. ಸೊ ಬ್ಲೂ ಒಂದು ಬರುತ್ತೆ, ಬ್ಲೂ ಬ್ಲಾಕ್ ಟಾಪ್ ಅಲ್ಲಿ ಬರುತ್ತೆ ಒಂದು, ಇನ್ನೊಂದು ಬಂದ್ಬಿಟ್ಟು ವೈಟ್ ಅಂಡ್ ಬ್ಲೂ ಬರುತ್ತೆ. ಹೌದು, ಇದು ಫೈಬರ್ ಬಾಡಿ ಇತ್ತು. ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಒಂದು 2.5 years ಫೈಬರ್ ಬಾಡಿಲಿ ಬರ್ತಾ ಇತ್ತು. ಕಸ್ಟಮರ್ ಫೀಡ್ಬ್ಯಾಕ್ ಎಲ್ಲ ತಗೊಂಡು ಅವರೆಲ್ಲ ನಿಮಗೆ ಹಾರ್ಡ್ ಅಂದ್ರೆ ಲೈಕ್ ಮೆಟಲ್ ಬಾಡಿ ಬಂದ್ರೆ ಇನ್ನೂ ವೆಹಿಕಲ್ ಚೆನ್ನಾಗಿರುತ್ತೆ ಅಂದಿರೋದಕ್ಕೆ ಸೊ ಇದು ಕಂಪ್ನಿಯವರು ನಮಗೆ ಮೆಟಲ್ ಬಾಡಿಗೆ ಅಪ್ಗ್ರೇಡ್ ಮಾಡೋರೆ. 1.5 ವರ್ಷ ಆಯ್ತು. ಸೊ ಮೆಟಲ್ ಬಾಡಿ ಬಂದ್ಮೇಲೆ ನಮಗೆ ಸೇಲ್ಸ್ ಇನ್ಕ್ರೀಸ್ ಆಗಿದೆ ಈ ಗಾಡಿಗೆ. ನಿಮ್ಗೆ ಯಾವುದೇ ಒಂದು ಬೇರೆ ಆಟೋ ಕಂಪೇರ್ ಮಾಡ್ರೆ ನಿಮ್ಗೆ ಯಾವುದೇ ವೆಹಿಕಲ್ ಅಲ್ಲಿ ಇಷ್ಟೊಂದು ಸ್ಪೇಸ್ ಬರಲ್ಲ. ಈ ವೆಹಿಕಲ್ ಅಲ್ಲಿ ಮೇಜರ್ ಏನಂದ್ರೆ ಲೆಗ್ ಸ್ಪೇಸ್ ತುಂಬಾ ಚೆನ್ನಾಗಿದೆ. ಪ್ಲಸ್ ನೀವ್ ಏನಾದ್ರು ಗೂಡ್ಸ್ ಹಾಕೊಂಡ್ರು ನೀವು ಕಂಫರ್ಟೇಬಲ್ ಆಗಿ 3 ಜನ ಆರಾಮ್ಸೆ ಕೂತ್ಕೊಬಹುದು. ಪ್ಲಸ್ ಇಲ್ಲಿ ಏನಂದ್ರೆ ಡ್ರೈವರ್ ಸೀಟು ಅಷ್ಟೇ ನಿಮ್ಗೆ ಬೇರೆ ಕಂಪೇರ್ ಮಾಡಿದ್ರೆ ಏನಂದ್ರೆ ಹ್ಯಾಂಡಲ್ ಟಚ್ ಆಗುತ್ತೆ ಡ್ರೈವರ್ಸ್ಗೆ. ಸೊ ಇದ್ರಲ್ಲಿ ನಿಮ್ಗೆ ಡ್ರೈವರ್ ತುಂಬಾನೇ ಸ್ಪೇಸ್ ಸಿಗುತ್ತೆ. ಪ್ಲಸ್ ಏನಾದ್ರು ಮುಂದೇನು ಬೇಕಾದ್ರೆ ನಿಮ್ಗೆ ಎಲ್ಲಾರು ಎಮರ್ಜೆನ್ಸಿ ಅಂದ್ರೆ ಒಂದು ಸೀಟ್ ಹಾಕೊಂಡು ಓಡಿಸ್ಕೊಬಹುದು. ಆ ತರ ಅಷ್ಟೊಂದು ಸ್ಪೇಸ್ ಇದೆ. ಸೊ ಕಂಫರ್ಟೇಬಲ್ ಆಗಿ ಕೂತ್ಕೊಬಹುದು ಯಾರಾದ್ರೂ. ಕಂಫರ್ಟಬಲ್ ಆಗಿದೆ ಸರ್. ಆಕ್ಚುಲಿ ನಾನು ಬೇರೆ ಎಲ್ಲ ಆಟೋ ನೋಡಿದಾಗ ಎಸ್ಪೆಷಲಿ ಇದು ಇಷ್ಟ ಆಯ್ತು ನನಗೆ. ಇದೆ ಲೆಗ್ ರೂಮ್ ತುಂಬಾ ಚೆನ್ನಾಗಿದೆ. ಇಷ್ಟು ಬರುತ್ತೆ ಅಷ್ಟೇ ಇದು ಬೇರೆ ಆಟೋಗಳು. ಹೌದು, ಇದು ಸ್ವಲ್ಪ ಚೆನ್ನಾಗಿದೆ ಸ್ಪೇಸ್. ಸೊ ಇದು ಮೇಜರ್ ಕಸ್ಟಮರ್ ತುಂಬಾ ಜನ ಇಷ್ಟಪಡೋದು ಈ ಗಾಡಿ ಅಂದ್ರೆ ಸ್ಪೇಸ್ ಚೆನ್ನಾಗಿದೆ ಅನ್ನೋದು. ಪ್ಲಸ್ ಕಸ್ಟಮರ್ಸ್ ಕಂಫರ್ಟೇಬಲ್ ಆಗಿ ಕೂತಾರೆ. ಇನ್ನೂ ಏನಾಗಿದೆ ಅಂದ್ರೆ ಈಗ ಮಹೇಂದ್ರ ಇನ್ನೊಂದು ಅಪ್ಗ್ರೇಡೆಡ್ ಮಾಡೆಲ್ ಬರ್ತಾ ಇದೆ ಊಡೋ ಅಂತ. ಸೊ ನಿಮ್ಗೆ March 1st week ಇಂದ ವೆಹಿಕಲ್ ಡೀಲರ್ಶಿಪ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಆ ವೆಹಿಕಲ್ ಅಲ್ಲಿ ಇನ್ನೂ ನಿಮ್ಗೆ ಏನಾಗಿದೆ ಅಂದ್ರೆ ವೆಹಿಕಲ್ ಕಂಪ್ಲೀಟ್ ರೇಂಜ್ ಇನ್ಕ್ರೀಸ್ ಮಾಡಿದ್ದಾರೆ. ಪ್ಲಸ್ ಇನ್ನೂ ವೆಹಿಕಲ್ ಒಂಥರ ನಿಮ್ಗೆ ಈಗ ಕಾರ್ ಲುಕ್ ತರ ಬಂದಿದೆ ಗಾಡಿ ಬಂದ್ಬಿಟ್ಟು. ಅದು ಬಂದು ನಿಮ್ಗೆ 12 ಕಿಲೋವಾಟ್ ಬ್ಯಾಟ್ರಿ ಬರುತ್ತೆ. ಸೊ ರೇಂಜ್ ನಿಮ್ಗೆ ಸರ್ಟಿಫೈಡ್ ರೇಂಜ್ 262 ಕಿಲೋಮೀಟರ್ ಇದ್ರೆ ಬೈ ರೋಡ್ ನಿಮ್ಗೆ ಒಂದು 162 ಅಂದ್ರೆ 200 ಕಿಲೋಮೀಟರ್ ಸಿಗುತ್ತೆ ನಿಮ್ಗೆ ಬೈ ರೋಡ್. ಸೊ ಇಲ್ಲಿ ಡಿಸ್ಪ್ಲೇ ಅಲ್ಲಿ ಇದರಲ್ಲಿ ರೈಡ್ ಆಪ್ಷನ್ಸ್ ಬಂದ್ಬಿಟ್ಟು
ನಿಮಗೆ ಫಸ್ಟ್ ಇಲ್ಲಿ ಇದ್ರಲ್ಲಿ 3 ಆಪ್ಷನ್ಸ್ ಇದೆ. ಒಂದು ಬಂದ್ಬಿಟ್ಟು ಫಾರ್ವರ್ಡ್ ಅಂತ ಇದೆ. ಓಕೆ. ಸೊ ನೀವು ಯಾವಾಗಲೂ ವೆಹಿಕಲ್ ಸ್ಟಾರ್ಟ್ ಮಾಡ್ಕೊಳ್ಳೋ ನ್ಯೂಟ್ರಲ್ ಅಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಸೊ ನಿಮ್ಗೆ ಜಸ್ಟ್ ಏನಿಲ್ಲ, ಜಸ್ಟ್ ಇಲ್ಲೇ ಸ್ವಿಚ್ ಚೇಂಜ್ ಮಾಡ್ಕೊಂಡು ಫಾರ್ವರ್ಡ್ ಹಾಕೊಂಡು ನೀವು ಹ್ಯಾಂಡ್ ಬ್ರೇಕ್ ಇಳಿಸಿ ಲೈಟ್ ಆಗಿ ನೀವೇನಾದ್ರು ಎಕ್ಸಲರೇಷನ್ ಕೊಟ್ಟರೆ ಗಾಡಿ ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರ ಸೇಫ್ಟಿಗೋಸ್ಕರ ಯಾವಾಗ್ಲೂ ವೆಹಿಕಲ್ ಸ್ಟಾರ್ಟ್ ಮಾಡುವಾಗ ನೀವು ನ್ಯೂಟ್ರಲ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ಬೇಕು, ಇಲ್ಲ ಅಂದ್ರೆ ಗಾಡಿ ಮೂವ್ ಆಗಲ್ಲ ನಿಮಗೆ. ಯಾಕಂದ್ರೆ ನಿಮ್ಗೆ ಯಾರೇ ಮಕ್ಳು ಬಂದ್ಬಿಟ್ಟು ಸಡನ್ ಆಗಿ ಕೀ ಆನ್ ಮಾಡ್ಬಿಟ್ಟು ಹಿಂಗೆ ಎಕ್ಸಲರೇಷನ್ ಕೊಟ್ರೆ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕಂಪ್ನಿ ಕಡೆಯಿಂದ ಸೇಫ್ಟಿ ಬಂದ್ಬಿಟ್ಟು ನ್ಯೂಟ್ರಲ್ ಅಲ್ಲಿ ಇಟ್ಕೊಂಡು ನೀವು ಕೀ ಆನ್ ಮಾಡಿದ್ರೆ ಮಾತ್ರ ಗಾಡಿ ಫಾರ್ವರ್ಡ್ ಹಾಕೊಂಡ್ರೆ ಮೂವ್ ಆಗುತ್ತೆ. ಮತ್ತೆ ರಿವರ್ಸ್ ಇದೆ ಆಪ್ಷನ್. ಸೊ ರಿವರ್ಸ್ ಅಲ್ಲಿ ನಿಮ್ಗೆ ಏನಂದ್ರೆ ರಿವರ್ಸ್ ಸೆನ್ಸರ್ ಇದೆ, ಪ್ಲಸ್ ಅದ್ರಲ್ಲಿ ನಮ್ಗೆ ಒಂದು ಬೀಪ್ ಸೌಂಡ್ ಬರುತ್ತೆ. ಸೊ ವೆಹಿಕಲ್ ರಿವರ್ಸ್ ಹೋಗ್ತದೆ ಅನ್ನೋದಕ್ಕೆ, ಯಾರಿಗಾದ್ರೂ ಅಂದ್ರೆ ಅಲರ್ಟ್ ಆಗೋದಕ್ಕೆ ರಿವರ್ಸ್ ಇದು ಕೊಟ್ಟವ್ರೆ. ಪ್ಲಸ್ ಇದರಲ್ಲಿ 2 ಮೋಡ್ ಬರುತ್ತೆ ಸರ್. ಒಂದು ಬಂದು ಇಕೋ ಮೋಡ್ ಅಂತ, ಇನ್ನೊಂದು ಬೂಸ್ಟ್ ಮೋಡ್ ಅಂತ. ಸೊ ಇಕೋ ಮೋಡ್ ಅಲ್ಲಿ ನಿಮ್ಗೆ ಏನಂದ್ರೆ ಜನರಲ್ ಆಗಿ ಬ್ಯಾಂಗ್ಳೂರ್ ಸಿಟಿ ಟ್ರಾಫಿಕ್ ಅಲ್ಲಿ 40 to 45 ಕಿಲೋಮೀಟರ್ ಸ್ಪೀಡ್ ವರೆಗೂ ಹೋಗುತ್ತೆ ವೆಹಿಕಲ್. ಸೊ ಬೂಸ್ಟ್ ಮೋಡ್ ಅಲ್ಲಿ ನಿಮಗೆ 50 to 55 ಕಿಲೋಮೀಟರ್ ವರೆಗೂ ಟಾಪ್ ಸ್ಪೀಡ್ ಹೋಗುತ್ತೆ. ಲೈಕ್ ನಿಮ್ಮ ಹತ್ರ ಲೋಡ್ ಜಾಸ್ತಿ ಇದೆ, ವೆಹಿಕಲ್ ಅಲ್ಲಿ ಲೋಡ್ ಜಾಸ್ತಿ ಹಾಕೊಂಡಿದ್ರೆ, ಪಿಕಪ್ ಜಾಸ್ತಿ ಬೇಕು, ಇಲ್ಲ ಅಪ್ಪಲ್ಲಿ ಹೋಗ್ತಾರೆ ಅಂದ್ರೆ ನಿಮ್ಗೆ ಇಲ್ಲೇ ನಿಮ್ ಸ್ವಿಚ್ ಚೇಂಜ್ ಮಾಡ್ಕೊಂಡ್ರೆ ಆಯ್ತು. ಸೊ ನಿಮ್ಗೆ ರೈಡ್ ಮಾಡುವಾಗ ತುಂಬಾ ಕಂಫರ್ಟೇಬಲ್, ಯಾಕಂದ್ರೆ ಯಾವ್ದೋ ಸ್ವಿಚ್ ಹುಡ್ಕೋಬೇಕು ಅನ್ನೋ ಏನೋ ಕೆಲಸ ಇರಲ್ಲ. ಸೊ ಹ್ಯಾಂಡ್ ಅಲ್ಲಿ ಎಲ್ಲ ನಿಮಗೆ ಮೂವ್ಮೆಂಟ್ ಇರುತ್ತೆ, ಇಲ್ಲಿ ಹ್ಯಾಂಡ್ ಅಲ್ಲೇ ಗೇರ್ ಹಾಕೋ ಅವಶ್ಯಕತೆ ಇರಲ್ಲ. ಸೊ ಲೇಡೀಸ್ ಎಸ್ಪೆಷಲಿ ತುಂಬಾ ಯೂಸ್ ಮಾಡ್ತಾ ಇದ್ದಾರೆ, ಓಡ್ಸಕ್ಕೆ ಈಸಿ ಅಂತ. ಸೊ ಮತ್ತೆ ನಿಮಗೆ ಇಲ್ಲೇ ಡಿಸ್ಪ್ಲೇ ಅಲ್ಲಿ ಎಲ್ಲ ನಿಮಗೆ ಲೈಕ್ ಇದೆ ನಿಮ್ಗೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅನ್ನೋದು ರೇಂಜ್. ಸೊ ಇನ್ನ 148 ಕಿಲೋಮೀಟರ್. ಹೌದು, ಇದು ಕಂಪ್ಲೀಟ್ ಫುಲ್ ಚಾರ್ಜ್ ಇದೆ ವೆಹಿಕಲ್. ಸೊ ಇಲ್ಲಿ ನಿಮ್ಗೆ ಎಷ್ಟು ಕಿಲೋಮೀಟರ್ ವೆಹಿಕಲ್ ರನ್ ಆಗಿದೆ, ಸೊ ಈಗ ಎಷ್ಟು ಕಿಲೋಮೀಟರ್ ಇದು ಸ್ಪೀಡ್ ಇಲ್ಲಿ ಬರುತ್ತೆ ನಿಮಗೆ ಡಿಸ್ಪ್ಲೇ ಅಲ್ಲಿ. ಸೊ ನಿಮ್ಗೆ ಡಿಸ್ಪ್ಲೇ ಲೈಟ್ ಬರುತ್ತೆ ನೋಡಿ, ಬೇಕಾದ್ರೆ ಆಫ್ ಮಾಡ್ಕೋಬಹುದು, ಪವರ್ ಸೇವ್ ಮಾಡೋದಕ್ಕೆ. ಸಿ ಇದಕ್ಕೆ ಬಂದ್ಬಿಟ್ಟು ಸಪರೇಟ್ ಆಗಿ ಆಕ್ಸಿಲರಿ ಬ್ಯಾಟ್ರಿ ಇರುತ್ತೆ, ಚಿಕ್ಕ ಬ್ಯಾಟ್ರಿ ಬರುತ್ತೆ. ಅದರಿಂದಾಗಿ ಸ್ಟಾರ್ಟಿಂಗ್ ಅಲ್ಲಿ ವೆಹಿಕಲ್ ಆನ್ ಆಗುತ್ತೆ. ಸೊ ಮೈನ್ ಒಂದ್ಸಲ ಏನಂದ್ರೆ ವೆಹಿಕಲ್ ಆನ್ ಮಾಡಿ ರನ್ ಮಾಡೋದು ಸ್ಟಾರ್ಟ್ ಮಾಡಿದ್ಮೇಲೆ ಈ ಬ್ಯಾಟ್ರಿಯಿಂದ ಪವರ್ ತಗೊಳುತ್ತೆ. ಆಮೇಲೆ ಪ್ಲಸ್ ಅದು ರೀಚಾರ್ಜ್ ಆಗುತ್ತೆ ನಿಮಗೆ. ಇದೇನಿದು ರೀಸೆಂಟ್ ಇದೆ ಅಂದ್ರೆ, ಸೊ ಇದು ಟೋಟಲ್ ಆಗಿ ವೆಹಿಕಲ್ ಟ್ರಿಪ್ ಅಂದ್ರೆ ಟ್ರಿಪ್ ಅಲ್ಲ, ಇದು ವೆಹಿಕಲ್ ಟೋಟಲ್ ಕಿಲೋಮೀಟರ್ ರನ್ ಆಗಿರೋದು. ಸೊ ಈ ನ್ಯೂ ವೆಹಿಕಲ್ ನಮ್ಗೆ ಬೈ ರೋಡೇ ಬಂದಿರೋದು ಇಲ್ಲಿ ಬ್ಯಾಂಗ್ಳೂರ್ ಪ್ಲಾಂಟ್ ಇಂದ. ಸೊ ಇಲ್ಲಿ 17 ಕಿಲೋಮೀಟರ್ ಓಡಿದೆ ಅಲ್ಲಿಂದ ಬಂದಿರೋದು ಇದಕ್ಕೆ. ಸೊ ಇವಾಗ ವೆಹಿಕಲ್ ಕಂಪ್ಲೀಟ್ಲಿ ಚಾರ್ಜ್ ಇದೆ. SOC ಅಂದ್ರೆ ನಿಮ್ಗೆ ಎಷ್ಟು % ಚಾರ್ಜ್ ಇದೆ ಅನ್ನೋ ತೋರಿಸುತ್ತೆ. ಸೊ 100% ಈಗ ಚಾರ್ಜ್ ಆಗಿದೆ. 148 ಕಿಲೋಮೀಟರ್ ನಿಮ್ಗೆ ಓಡಿಸಬಹುದು ಈಗ ಇರೋ ಪ್ರೆಸೆಂಟ್ ಬ್ಯಾಟ್ರಿ ಕೆಪಾಸಿಟಿಲಿ. ಬಟ್ ಅದು ಸ್ವಲ್ಪ ವೇರಿ ಆಗುತ್ತೆ ಅನ್ಸುತ್ತೆ. ವೇರಿ ಆಗುತ್ತೆ ನಿಮ್ಗೆ. ಇದ್ರಲ್ಲಿ ಏನಂದ್ರೆ ಇನ್ನೊಂದು ಏನಂದ್ರೆ ವೆಹಿಕಲ್ ಗೆ ಬ್ರೇಕ್ ಸೆನ್ಸರ್ ಇರುತ್ತೆ. ಸೊ ನಿಮ್ಗೆ ಏನಾಗುತ್ತೆ ಅಂದ್ರೆ ನೀವು ಸಿಟಿಲಿ ಓಡಿಸುವಾಗ ಬ್ರೇಕ್ ಹಿಡಿತೀವಿ, ಆ ಸೆನ್ಸರ್ ಇಂದ ಏನಾಗುತ್ತೆ ಅಂದ್ರೆ ನೀವು ಪವರ್ ಏನ್ ಜಾಸ್ತಿ ಯುಟಿಲೈಸ್ ಆಗುತ್ತೆ, ಕನ್ಸಂಪ್ಷನ್ ಆಗಿರುತ್ತೆ, ಅದು ನಿಮ್ಗೆ ಅಗೈನ್ ರೀಜನರೇಟಿಂಗ್ ಆಪ್ಷನ್ಸ್ ಇರೋದ್ರಿಂದ ಸೊ ನಿಮ್ಗೆ 5 to 10 ಕಿಲೋಮೀಟರ್ ನಿಮ್ಗೆ ಏನು ಎಕ್ಸ್ಟ್ರಾ ಬರೋ ಚಾನ್ಸಸ್ ಇರುತ್ತೆ ಇದರಲ್ಲಿ. ಸೊ ಹೈವೇಗಿಂತ ಸಿಟಿಲಿ ಜಾಸ್ತಿ ಬರುತ್ತೆ. ಹೈವೇ ಬರುತ್ತೆ ನಿಮ್ಗೆ, ಯಾಕಂದ್ರೆ ನೀವು ಒಂದೇ ಸ್ಪೀಡ್ ಅಲ್ಲಿ ಓಡಿಸೋದ್ರಿಂದ. ಸೊ ಬಟ್ ಈ ಮೋಡ್ ಇದೆಯಲ್ಲ ನಿಮ್ಗೆ ಇದೇನಂದ್ರೆ ಬೂಸ್ಟ್ ಮೋಡ್ ಮತ್ತೆ ಇಕೋ ಮೋಡ್ ಅಲ್ಲಿ ನಿಮಗೆ ಈ ರೇಂಜ್ ಬರುತ್ತೆ ನಿಮಗೆ 148 ಕಿಲೋಮೀಟರ್. ಇದು ಒಂದು ಪವರ್ ಇದು. ಅದ್ ನಿಮ್ಗೆ ಏನಾದ್ರು ನಿಮ್ಗೆ ಮೊಬೈಲ್ ಚಾರ್ಜ್ ಮಾಡ್ಕೋತೀರ ಅಂದ್ರೆ ಅಲ್ಲಿ ಆಪ್ಷನ್ ಇದೆ, ಕಾರ್ ಚಾರ್ಜರ್ ಬರುತ್ತಲ್ಲ. ಹೌದು, ಸೊ USB ಅಲ್ಲ ಇದು, ಕಾರಲ್ಲಿ ಆಪ್ಷನ್ಸ್ ಇದೆ. ಸೊ ನಿಮ್ಗೆ ಅದ್ರಲ್ಲಿ ಇನ್ಕ್ಲೂಡ್ ಪ್ಲಸ್ ಇದಕ್ಕೆ ಏನಂದ್ರೆ ವೆಹಿಕಲ್ ಗೆ ಇನ್ನೇನಂದ್ರೆ ಆಕ್ಸೆಸರೀಸ್ ಬರುತ್ತೆ ಅಡಿಷನಲ್ ಆಗಿ. ಅದು ನಿಮಗೆ ಫ್ರೀ ಆಫ್ ಕಾಸ್ಟ್ ಏನಿಲ್ಲ, ಪೇಯ್ಡ್. ಈಗ ಸರ್ ಈಗ ಡ್ಯಾಶ್ ಬೋರ್ಡ್ ಅಲ್ಲಿ ಇದೇನು ಮೊಬೈಲ್ ಇಟ್ಕೊಳ್ಳೋಕೆ ಇದ್ರಲ್ಲಿ ನಿಮ್ಗೆ ಏನಾದ್ರು ನಿಮ್ದು ಡಾಕ್ಯುಮೆಂಟ್ಸ್ ಏನಾದ್ರು ಇಟ್ಕೋತೀರಾ ಅಂದ್ರೆ ಅದಕ್ಕೆ ವಿತ್ ಸೇಫ್ಟಿ ಲಾಕ್ ಎಲ್ಲ ಇರುತ್ತೆ. ಪ್ಲಸ್ ನಿಮ್ ಮೊಬೈಲ್ ಇಟ್ಕೊಬಹುದು. ಆಮೇಲೆ ನಿಮ್ಗೆ ಅಡಿಷನಲ್ ಆಗಿ ಏನೋ ಮೊಬೈಲ್ ಇಟ್ಕೊಳ್ಳೋದಕ್ಕೆ ಪೌಚ್ ಕವರ್ ಆತರ ಏನೋ ಬೇಕಾದ್ರೆ ಆಕ್ಸೆಸರೀಸ್ ಬರುತ್ತೆ ಕಂಪ್ನಿ ಕಡೆಯಿಂದ, ಅದನ್ನ ನೀವು ಎಕ್ಸ್ಟ್ರಾ ಫಿಟ್ ಮಾಡ್ಕೊಬಹುದು. ಆಕ್ಸೆಸರೀಸ್ ಅಲ್ಲಿ ನಮ್ಗೆ ಮೇಜರ್ ಏನಂದ್ರೆ ಇದು ಇಂಡಿಯಾದಲ್ಲಿ ಫಸ್ಟ್ ವೆಹಿಕಲ್ ಇದಕ್ಕೆ ವಿತ್ ರಿವರ್ಸ್ ಕ್ಯಾಮೆರಾ ಬರುತ್ತೆ. ಸೊ ಇದು ರಿವರ್ಸ್ ಕ್ಯಾಮೆರಾ ಕಾರ್ ತರ. ಸೊ ರಿವರ್ಸ್ ಕ್ಯಾಮೆರಾ ಆಪ್ಷನ್ ಇದೆ, ನೀವು ಅಡಿಷನಲ್ ಆಗಿ ಇಲ್ಲೇ ಫಿಟ್ ಮಾಡ್ಕೊಬಹುದು ಡ್ಯಾಶ್ ಬೋರ್ಡ್. ಸೊ ನಾವು ಫಿಟ್ ಮಾಡಿ ಕೊಟ್ಟಿದೀವಿ ಕಸ್ಟಮರ್ ಹತ್ರ, ನಮ್ಮ ಫೀಡ್ಬ್ಯಾಕ್ ವಿಡಿಯೋಸ್ ಎಲ್ಲ ತಗೊಂಡಿದೀವಿ. ಸೊ ನೀವು ಏನಾದ್ರು ರಿವರ್ಸ್ ಕ್ಯಾಮೆರಾ ನಿಮ್ಗೆ ಫಿಟ್ ಮಾಡ್ಕೊಂಡ್ರೆ ಅದೇ ನಿಮ್ಗೆ ಇಲ್ಲೇ ಕೂತ್ಕೊಂಡು ವೆಹಿಕಲ್ ಬ್ಯಾಕ್ ಸೈಡ್ ಏನಾದ್ರೆ ಲೈಕ್ ಚೆಕ್ ಮಾಡ್ಕೊಬಹುದು. ಇದು ಫಸ್ಟ್ ವೆಹಿಕಲ್ 3 ವೀಲರ್ ಬಂದಿರೋದು. ಸೊ ಯಾವ್ದೇ ವೆಹಿಕಲ್ ಅಲ್ಲಿ ನಾವು ರಿವರ್ಸ್ ಕ್ಯಾಮೆರಾ ಕೊಟ್ಟಿಲ್ಲ ಮುಂಚೆ. ಸ್ಟಾರ್ಟ್ ಆಗಿದೆ ಈ ವೆಹಿಕಲ್ ಸ್ಟಾರ್ಟ್ ಇದೆ. ನೀವು ಮೂವ್ ಮಾಡಿ ಫಾರ್ವರ್ಡ್ ಅಂತ ಹಾಕಿ ನೀವು ಬ್ರೇಕ್ ಫಸ್ಟ್ ಅಪ್ಲೈ ಮಾಡಬೇಕು, ಆಮೇಲೆ ನೀವು ಫಾರ್ವರ್ಡ್ ಅಂತ ಹಾಕೊಂಡು ನಿಮ್ದು ಇದು ಹ್ಯಾಂಡ್ ಬ್ರೇಕ್ ಇದೆಯಲ್ಲ ರಿಲೀಸ್ ಮಾಡ್ಕೊಂಡ್ರೆ ಗಾಡಿ ಮೂವ್ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ. ಸ್ಟಾರ್ಟ್ ಆಗಿದೆ, ಬ್ರೇಕ್ ಬಿಡಿ, ರಿಲೀಸ್ ಮಾಡಿ, ಲೈಟ್ ಆಗಿ ಕೊಡಿ ಅಷ್ಟೇ. ಸೊ ಈಗ ರಿವರ್ಸ್ ಹೋಗ್ಬೇಕಂದ್ರೆ ನೀವು ಇಲ್ಲೇ ಜಸ್ಟ್ ಚೇಂಜ್ ಮಾಡ್ಕೊಂಡ್ರೆ ರಿವರ್ಸ್ ಡೀಪ್ ಬರುತ್ತೆ. ರಿವರ್ಸ್ ಸ್ಪೀಡ್ ಸ್ವಲ್ಪ ಕಟ್ಟಿರುತ್ತೆ ನಿಮಗೆ. ಸೊ ಬೀಪ್ ಸೌಂಡ್ ಇರೋದ್ರಿಂದ ಹೌದು ನಿಮಗೆ ಅಲರ್ಟ್ ಆಗ್ತಾರೆ, ಯಾರೇ ಇದ್ರು ಹಿಂದೆ ಮುಂದೆ ಯಾರೇ ಇದ್ರು, ಕಸ್ಟಮರ್ಸ್ ಯಾರೇ ಇದ್ರು ಅಥವಾ ಯಾವ್ದೇ ಪಬ್ಲಿಕ್ ಇದ್ರು ಅವ್ರಿಗೆ ಯಾವ ತರದ ವೆಹಿಕಲ್ ರಿವರ್ಸ್ ಆಗ್ತದೆ ಅನ್ನೋದು ಸೊ ಒಂದು ಅಲರ್ಟ್ ಗೊತ್ತಾಗುತ್ತೆ ನಿಮಗೆ ವೆಹಿಕಲ್ ಅಲ್ಲಿ. ಸೊ ಇದೆಲ್ಲ ಮ್ಯಾಟ್ ಎಲ್ಲ ಆಕ್ಸೆಸರೀಸ್ ಅಲ್ಲಿ ನಿಮಗೆ ಮ್ಯಾಟ್, ಫ್ರಂಟ್ ಮ್ಯಾಟ್, ಬ್ಯಾಕ್ ಸೈಡ್ ಮ್ಯಾಟ್, ಪ್ಲಸ್ ಅದೇ ನಾನು ಏನೇನು ನಿಮಗೆ ರಿವರ್ಸ್ ಕ್ಯಾಮೆರಾ ಆಪ್ಷನ್ಸ್, ಪ್ಲಸ್ ಸೀಟ್ ಕವರ್ಸ್, ಇದೆಲ್ಲ ಆಪ್ಷನ್ಸ್ ಇದೆ ನಮ್ಮಲ್ಲಿ.
ಸೊ ಅದು ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಬೇಸ್ ಅಲ್ಲಿ ನಾವು ಬೇಕಂದ್ರೆ ಕಂಪ್ನಿ ಕಡೆ ಆರ್ಡರ್ ಮಾಡಿ ಫಿಟ್ ಮಾಡ್ಕೊಡ್ತೀವಿ. ಇದು ಆಲ್ರೆಡಿ ಫಿಟ್ ಆಗಿರೋದು, ಇದ್ರಲ್ಲಿ ಏನು ನಿಮಗೆ ಆಲ್ಟರ್ ನೀವು ಮಾಡ್ಸಿರಂದ್ರೆ ಔಟ್ ಸೈಡ್ ಮಾಡಿಸ್ಕೊಬಹುದು. ಬಟ್ ಬೇರೆ ಯಾವ ತರ ಇದಕ್ಕೆ ಆಲ್ಟರ್ ಗಾಡಿ ತಗೋಬೇಕಾದ್ರೆ ರೆಡಿ ಇರುತ್ತೆ, ಇದು ಫಿಟೆಡ್ ಆಗೇ ಬರುತ್ತೆ. ಇದು ಟೋಟಲಿ ಇದು ವೆಹಿಕಲ್ ಏನಾದ್ರೆ ಫಿಟೆಡ್ ಆಗಿ ಫಿಟೆಡ್ ಆಗೇ ಬಂದಿರುತ್ತೆ. ನೀವು ಅಡಿಷನಲ್ ಆಗಿ ಏನಾದ್ರು ಮಾಡಿಸ್ಕೊಬೇಕಾದ್ರೆ ನಿಮ್ಮ ರಿಕ್ವೈರ್ಮೆಂಟ್ ಬೇಸ್ ಅಲ್ಲಿ ಮಾಡಿಸ್ಕೊಬಹುದು. ಹೌದೌದು. ಈಗ ನಾರ್ಮಲಿ ಏನಂದ್ರೆ ನಮ್ ಯಾವ್ದೇ ಕಾಂಪಿಟೇಟರ್ ವೆಹಿಕಲ್ ಬಂದ್ರು ನಿಮಗೆ ಓಪನ್ ಚಾಸಿ ಬರುತ್ತೆ. ಸೊ ಅದಕ್ಕೆ ರೂಫ್ ಟಾಪಿಂಗ್ ನೀವು ಫಿಟ್ ಮಾಡ್ಸಿ. ಹೌದೌದು. ಸೊ ಅದನ್ನ ಫಿಟ್ ಮಾಡಕ್ ಹೋಗ್ತೀರ ಅಂದ್ರೆ ಔಟ್ ಸೈಡ್ ಅಲ್ಲಿ ನಿಮ್ಗೆ ಏನಿದಾರೆ ಒಂದು 10,000 to 12,000 rupees ವರೆಗೆ ಚಾರ್ಜ್ ಮಾಡ್ತಾರೆ ರೂಫಿಂಗ್ ಎಲ್ಲ ಹೊಸದಾಗಿ ಮಾಡ್ತಿರೋದು. ಸೊ ಇವಾಗ ಕಸ್ಟಮರ್ ಏನಂದ್ರೆ ಅವ್ರು ಇಲ್ಲಿ ಲೋನ್ ಮಾಡ್ಕೊಂಡು ಇಮಿಡಿಯೇಟ್ ಡೆಲಿವರಿ ತಗೊಂಡು ಕಂಪ್ಲೀಟ್ಲಿ ಅವರು ನಾಳೆಯಿಂದ ದುಡಿಯಕ್ಕೆ ಸ್ಟಾರ್ಟ್ ಮಾಡ್ಕೊಬಹುದು ಇಮಿಡಿಯೇಟ್ ಆಗಿ. ಸರ್ ಇವಾಗ ಗಾಡಿ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಓಕೆ. ಸೊ ಇದು ಪ್ರೈಸ್ ಎಷ್ಟಾಗುತ್ತೆ ಇದು ಗಾಡಿ? ಸರ್ ಇದು ಆನ್ ರೋಡ್ ಕಾಸ್ಟ್ ಬಂದ್ಬಿಟ್ಟು 3,68,000 ಇದೆ. ಸೊ ಇವಾಗ ಏನಾಗಿದೆ ಅಂದ್ರೆ ಈಗ ನಮಗೆ ನ್ಯೂ ಇಯರ್ ಆಫರ್ ಅಂತ ಹೇಳ್ಕೊಂಡು ನಿಮಗೆ ಅಡಿಷನಲ್ ಆಗಿ 20,000 ಡಿಸ್ಕೌಂಟ್ ಸಿಗ್ತಾ ಇದೆ. 348 ನಾವು ವೆಹಿಕಲ್ ಸೇಲ್ ಮಾಡ್ತಾ ಇದೀವಿ ವಿತ್ ಇನ್ಕ್ಲೂಡಿಂಗ್ ಎಲ್ಲಾನು, ಒಂದು ಮೀಟರ್ ಪ್ಲಸ್ ನಿಮಗೆ ರಿಜಿಸ್ಟ್ರೇಷನ್ ಇನ್ಶೂರೆನ್ಸ್ ಎಲ್ಲ ಸೇರಿ ಆನ್ ರೋಡ್ ಕಾಸ್ಟ್ ನಿಮಗೆ 3,48 ನಾವು ಈಗ ಕೊಡ್ತಾ ಇದೀವಿ. ನೆಗೋಷಿಯಬಲ್ ಇರುತ್ತೆ? ನೆಗೋಷಿಯಬಲ್ ಡಿಪೆಂಡ್ಸ್, ನಿಮ್ಮ ಹತ್ರ ಯಾವ್ದಾರ ಎಕ್ಸಿಸ್ಟಿಂಗ್ ಕಸ್ಟಮರ್ ರೆಫರೆನ್ಸ್ ಮಾಡಿ ಅಥವಾ ನಮ್ದೇ ಮಹೀಂದ್ರ ವೆಹಿಕಲ್ ಏನಾರು ಇದ್ರೆ ಕಂಪ್ನಿ ಕಡೆಯಿಂದ ಅಡಿಷನಲ್ ಏನಾದ್ರು ಡಿಸ್ಕೌಂಟ್ ಆಗುತ್ತೆ, ಆ ಬೆನಿಫಿಟ್ ನಾವು ಕಸ್ಟಮರ್ ಪಾಸ್ ಮಾಡ್ತೀವಿ. ಸೊ ಇನ್ಶೂರೆನ್ಸ್ ಮತ್ತೆ RTO ಚಾರ್ಜಸ್ ಅದೆಲ್ಲ ಇನ್ಕ್ಲೂಡೆಡ್. ಹೌದು 368 ಆನ್ ರೋಡ್ ಕಾಸ್ಟ್, ಅದರಲ್ಲಿ ಅಡಿಷನಲ್ ಆಗಿ 20,000 ಡಿಸ್ಕೌಂಟ್ ಕೊಟ್ಟು ಕಸ್ಟಮರ್ ಗೆ 1 year ಇನ್ಶೂರೆನ್ಸ್ ಇರುತ್ತೆ ಪ್ಲಸ್ RTO ಇರುತ್ತೆ. 2 years third party ಆತರ ಇರುತ್ತೆ? ಇಲ್ಲ ಕಮರ್ಷಿಯಲ್ ವೆಹಿಕಲ್ ನಿಮಗೆ 1 year ಇನ್ಶೂರೆನ್ಸ್ ಅಷ್ಟೇ ಬರುತ್ತೆ. ನಿಮ್ಗೆ ಯಾವ್ದೇ ಪ್ರೈವೇಟ್ ಕಾರ್ಸ್ ಅಥವಾ 2 wheeler ತಗೋತೀರ ಅಂದ್ರೆ ಅದಕ್ಕೆ 3 years or 5 years ಬರುತ್ತೆ ಇನ್ಶೂರೆನ್ಸ್. ಕಮರ್ಷಿಯಲಿ ಎವ್ರಿ ಇಯರ್ ನೀವು ಇನ್ಶೂರೆನ್ಸ್ ಮಾಡಿಸಬೇಕಾಗುತ್ತೆ. ಪ್ಲಸ್ RTO ರಿಜಿಸ್ಟ್ರೇಷನ್, ನಂಬರ್ ಪ್ಲೇಟ್, ಮೀಟರ್ ಪಾಸ್ ಎಲ್ಲಾನು ನಾವು ನಮ್ಮ ಕಡೆಯಿಂದ ಅವೈಲೇಬಲ್. 1,48,000 ಕೊಟ್ಟರೆ ರೆಡಿ ಇರುತ್ತೆ ವೆಹಿಕಲ್? 3,48,000. ಸಾರಿ 3,48,000 ಇನ್ಕ್ಲೂಡಿಂಗ್ ಟಾಪ್ ರೂಫಿಂಗ್ ವಿತ್ ಮೀಟರ್, ಅಂದ್ರೆ ಮೀಟರ್ ಬರುತ್ತೆ, ಫೇರ್ ಮೀಟರ್ಸ್ ಬರುತ್ತೆ, ಪ್ಲಸ್ ನಮ್ದು ಚಾರ್ಜಿಂಗ್ ಸ್ಟೇಷನ್ಸ್ ಏನಿದೆ ಅದನ್ನು ಕಸ್ಟಮರ್ ಪ್ರೊವೈಡ್ ಮಾಡ್ತೀವಿ. ಪ್ಲಸ್ ವೆಹಿಕಲ್ ನಂಬರ್ ಪ್ಲೇಟ್ ಫಿಟ್ ಆಗಿ ಕಸ್ಟಮರ್ ವೆಹಿಕಲ್ ಡೆಲಿವರಿ ಮಾಡ್ತೀವಿ ನಾವು. ಸರ್ ಇವಾಗ ಇದನ್ನ ಒಂದ್ ವೇಳೆ ಕಸ್ಟಮರ್ಸ್ ಗೆ 3,48,000 ಕಟ್ಟಕ್ಕಾಗಲ್ಲ, ಇಷ್ಟೇ ಅಮೌಂಟ್ ಇರುತ್ತೆ. ಲೋನ್ ಎಲ್ಲ ಯಾವ ತರ? ಈ ವೆಹಿಕಲ್ ಏನಂದ್ರೆ ಇನಿಷಿಯಲಿ ಒಂದು 20-25,000 ಡೌನ್ ಪೇಮೆಂಟ್ ಮಾಡಿದ್ರೆ ನಾವು ಫಿನಾನ್ಸ್ ಆಪ್ಷನ್ಸ್ ನಮ್ ಕಡೆ ಇದೆ. 20,000 ಕಟ್ಟಿದ್ರೆ? ಹೌದೌದು, 20,000 ಕಟ್ಟಿದ್ರೆ ನೀವು ಕಸ್ಟಮರ್ ಗೆ ನಾವು ಫಿನಾನ್ಸ್ ಆಪ್ಷನ್ಸ್ ಕೊಡ್ತೀವಿ. ನಮ್ ಕಡೆ ಒಂದು 5-6 ಫಿನಾನ್ಸ್ ಕಂಪನಿಯವರ ಜೊತೆ ಟೈ ಅಪ್ ಇದೆ. ಸೊ ಕಡಿಮೆ ಡೌನ್ ಪೇಮೆಂಟ್ ಗೆ ಎಷ್ಟು ಕಡಿಮೆ ಡೌನ್ ಪೇಮೆಂಟ್ ಕಡಿಮೆ ಬಡ್ಡಿ ದರದಲ್ಲಿ ನಾವು ಲೋನ್ ಮಾಡ್ಕೊಡ್ತೀವಿ ಕಸ್ಟಮರ್ಗೆ. ಸೊ ಒಂದು 20-25,000 ಕಟ್ಕೊಂಡ್ರೆ ಅವ್ರಿಗೆ ಎವ್ರಿ ಮಂತ್ ಒಂದು ನಿಮಗೇನಿಲ್ಲ ಒಂದು 12-13,000 ರೂಪಾಯಿ EMI ಬರೋ ತರ ಮಾಡ್ಕೊಡ್ತೀವಿ ನಿಮ್ಗೆ EMI ಲೋನ್. ಇದು ಒಂದು ಕೆಲವರಿಗೆ ತುಂಬಾ ಯೂಸ್ ಆಗುತ್ತೆ. ಈಗ ಅಮೌಂಟ್ ಇರಲ್ಲ, ದುಡಿಬೇಕು ಅನ್ನೋ ಒಂದು ಛಲ ಇರುತ್ತೆ. ಸೊ ಅಂತವ್ರು ಏನಾದ್ರು ತುಂಬಾ ಆಪ್ಷನ್, ಯಾಕಂದ್ರೆ ಇವರು ಬಾಡಿ ಗಾಡಿ ತಗೊಂಡು ದುಡ್ಡು ಕೊಡೋ ಬದಲ ಅದು 20,000 ಕೊಟ್ಟು ಮಿಕ್ಕಿದ್ದು ಆ ಬಾಡಿ ಏನ್ ಕೊಡ್ತಾರೋ ಆ ದುಡ್ಡಲ್ಲಿ ಆಟೋ ತಗೋಬಹುದು. ಜನರಲ್ ಏನಾಗುತ್ತೆ ಅಂದ್ರೆ ಯಾವ್ದೇ ಒಂದು ಕಸ್ಟಮರ್ ಹತ್ರ ದುಡ್ಡಿಲ್ಲ ಅಂದಾಗ ಯಾವ್ದೇ ಒಂದು ಕಸ್ಟಮರ್ ಹೋಗ್ಬಿಟ್ಟು ಅಪ್ರೋಚ್ ಮಾಡೋದು ರೆಂಟೆಡ್ ವೆಹಿಕಲ್ ಆಟೋ ಸಿಗುತ್ತೆ ಅಂತ. ಸೊ ಯಾವ್ದೇ ರೆಂಟೆಡ್ ವೆಹಿಕಲ್ ತಗೊಂಡ್ರು ನೀವು ಓನರ್ ಆಗಲ್ಲ. ಪ್ಲಸ್ ಇನ್ನೇನಾಗುತ್ತೆ ಅಂದ್ರೆ ಎವ್ರಿ ಡೇ ನೀವು ಬಂದ್ಬಿಟ್ಟು ಅವರಿಗೆ ಹೈಯರ್ ಪೇ ಮಾಡ್ಬೇಕಾಗುತ್ತೆ. ಬಾಡಿಗೆ ತರ ಅವ್ರಿಗೆ 200-300 ರೂಪಾಯಿ ಎಷ್ಟೋ ಒಂದು ಮಿನಿಮಮ್ ಅಮೌಂಟ್ ಇರುತ್ತೆ, ಪೇ ಮಾಡ್ಬೇಕು. ಪ್ಲಸ್ ನಿಮ್ಗೆ ಅದ್ರ ಜೊತೆಗೆ ನಿಮ್ ಫ್ಯೂಯಲ್ ಕಾಸ್ಟ್ ನೀವು ಕೊಡ್ಬೇಕು, ಅದ್ರ ಜೊತೆಗೆ ಮೈಂಟೆನೆನ್ಸ್ ನೀವೇ ಮಾಡ್ಬೇಕಾಗುತ್ತೆ ಗಾಡಿ. ಸೊ ಓವರ್ ಆಲ್ ನಿಮ್ಗೆ ಖರ್ಚು ಅದ್ರಲ್ಲಿ ಜಾಸ್ತಿ ಬರುತ್ತೆ. ನೀವು ಅದೇ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಇದಕ್ಕೊಂದು 20-25,000 ಡೌನ್ ಪೇಮೆಂಟ್ ಮಾಡಿದ್ರೆ ವೆಹಿಕಲ್ ಓನರ್ಶಿಪ್ ನಿಮ್ ಕೈಯಲ್ಲಿ ಇರುತ್ತೆ. ಪ್ಲಸ್ ನೀವೇ ಅದನ್ನ ಮೈಂಟೈನ್ ಮಾಡ್ಬೋದು. ಬಟ್ ಏನ್ ದುಡಿತೀರಾ ಅದರಲ್ಲಿ ಅಡಿಷನಲ್ ಆಗಿ ಏನ್ ನಿಮಗೆ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ, ಪ್ಲಸ್ ನೀವು ಸೇವಿಂಗ್ಸ್ ಜಾಸ್ತಿ ಆಗುತ್ತೆ ರೆಂಟೆಡ್ ವೆಹಿಕಲ್ ತಗೊಳ್ಳೋ ಜಾಗದಲ್ಲಿ. ಸರ್ ಆಕ್ಚುಲಿ ಇದು ಕ್ವಶನ್ ಕೆಲವರು ಯೂಸ್ ಆಗ್ಬೋದು. ಈ ಕ್ವಶನ್ ಏನಪ್ಪಾ ಅಂತಂದ್ರೆ ಇದು ಎಸ್ಪೆಷಲಿ ಕಮರ್ಷಿಯಲ್ ವೆಹಿಕಲ್. ಹೌದು. ಸೊ ಇನ್ ಕೆಲವರು ಯೋಚನೆ ಮಾಡಬಹುದು, ಈ ರೀತಿ ಯೋಚನೆ ಮಾಡಬಹುದು ಅಂತ ನನಗೆ ಅನಿಸ್ತು ಅಷ್ಟೇ. ಸೊ ಕೆಲವರು ಬೈಕ್ ಓಡಿಸ್ಬೇಕು, ಬೈಕ್ ಓಡಿಸ್ಕೊಂಡು ಇರ್ತಾರೆ. ಸೊ ಸ್ವಂತಕ್ಕೆ ಎಲ್ಲೋ ಓಡಾಡಕ್ಕೆ ಮನೇಲಿ ನೆನೆಯಲ್ಲ, ಬಿಸಿಲಲ್ಲಿ ಒಣಗಲ್ಲ. ಸೊ ನಾನು ಕಾರ್ ತಗೊಳಕ್ಕೆ ಜಾಸ್ತಿ ಬೇಕು, ಎಲೆಕ್ಟ್ರಿಕ್ ಕಾರ್ ತಗೋಬೇಕು ಅಂದ್ರೆ 8-9 ಲಕ್ಷ ಬೇಕು. ಸೊ ಎಲೆಕ್ಟ್ರಿಕ್ ಆಟೋ ತಗೊಂಡು ನಾನು ಪರ್ಸನಲ್ ಯೂಸ್ ಮಾಡ್ಬೇಕು ಅಂತ ಕೆಲವರು ಅನ್ಕೋಬಹುದು. ಸೊ ಆತವ್ರಿಗೆ ಏನ್ ಸಜೆಷನ್ ಕೊಡ್ತೀರಾ? ತಗೋಬಹುದಾ? ವೆಹಿಕಲ್ ಪರ್ಸನಲ್ ಯೂಸೇಜ್ ಮಾಡ್ಕೊಬಹುದು. ಬಟ್ ಏನಾಗುತ್ತೆ ಅಂದ್ರೆ ನಿಮಗೆ ಕಿಲೋಮೀಟರ್ ಡಿಸ್ಟೆನ್ಸ್ ಇರೋದ್ರಿಂದ ನಾವು ಲಾಂಗ್ ಡಿಸ್ಟೆನ್ಸ್ ಲೋಕಲ್ ಓಡೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಆದ್ರೆ ಏನಂದ್ರೆ ಇದು ಕಮರ್ಷಿಯಲ್ ಎಲ್ಲೋ ಬೋರ್ಡ್ ತರನೇ ಬರುತ್ತೆ ನಿಮಗೆ. ಸೊ ಅದ್ರ ತರನೇ ನೀವು ಟ್ಯಾಕ್ಸ್ ಕಟ್ಟೋದು ಅಥವಾ ಏನಿದೆ ಅದ್ರದ್ದು ಎಕ್ಸ್ಪೆನ್ಸಸ್ ಏನ್ ಬರುತ್ತೆ, ನೀವು 2 years ಒಂದ್ಸಲ FC ಮಾಡೋದೆಲ್ಲ ಮಾಡ್ಬೇಕಾಗುತ್ತೆ. ಸೊ ಅದು ಮಾಡ್ಕೊಳಕ್ ರೆಡಿ ಇದ್ರೆ ತಗೋಬಹುದು. ಹೌದು, ನೀವು ಮೀಟರ್ ಪಾಸಿಂಗ್ ಮಾಡ್ಕೊಂಡು ವೆಹಿಕಲ್ ಓಡಿಸಿ ಮೇಂಟೈನ್ ಮಾಡ್ತೀರಂದ್ರೆ ಯೂಸೇಜ್ ಮಾಡ್ಕೊಬಹುದು. ಇದನ್ನ ವೈಟ್ ಬೋರ್ಡ್ ಕೊಡ್ಲಿಕ್ಕೆ ಬರಲ್ಲ, ಮಾಡಬಹುದು. ವೈಟ್ ಬೋರ್ಡ್ ಮಾಡಬಹುದು, ಬಟ್ ಅದಕ್ಕೆ ಅದ ಟ್ಯಾಕ್ಸ್ ಎಕ್ಸ್ಟ್ರಾ ಬರುತ್ತೆ. ಪ್ಲಸ್ ಇನ್ಶೂರೆನ್ಸ್ 3 years ನೀವು ಏನಿದೆ ಕಟ್ಕೊಬೇಕಾಗುತ್ತೆ. ಓಕೆ, ಅದನ್ನ ವೈಟ್ ಆಗಿ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಇದಕ್ಕೆ ಯಾವುದೇ ತರದ ಪರ್ಮಿಟ್ ಇರಲ್ಲ ಸದ್ಯಕ್ಕೆ. ನಮ್ಮ ಗವರ್ಮೆಂಟ್ ಇಂದ ಯಾವ ತರದ ಸರ್ಕ್ಯುಲೇಷನ್ ಬಂದಿಲ್ಲ ಪರ್ಮಿಟ್ ತಗೊಳ್ಳೋಂಥದ್ದು. ಈಗ ನೀವು ಯಾವುದೇ CNG ಆಗ್ಲಿ ಅಥವಾ LPG ವೆಹಿಕಲ್ ತಗೋತೀರಂದ್ರೆ ಸಿಟಿ ಪರ್ಮಿಟ್ ತಗೊಬೇಕಾಗುತ್ತೆ. ಸೊ ಈ ವೆಹಿಕಲ್ ಈಗ ಸದ್ಯಕ್ಕೆ ಇಲ್ಲ, ಫ್ಯೂಚರ್ ಅಲ್ಲಿ ಗೊತ್ತಿಲ್ಲ. ನಮ್ ಗವರ್ಮೆಂಟ್ ಈಗ ಸಪೋರ್ಟ್ ಮಾಡ್ತಾ ಇದಾರೆ, ಯಾಕಂದ್ರೆ ಎಲ್ಲ ಪೊಲ್ಯೂಷನ್ಸ್ ಕಮ್ಮಿ ಮಾಡ್ಬೇಕು. ಸೊ ಅದರಿಂದಾಗಿ EV ಗೆ ನಾವು ಸಪೋರ್ಟ್ ಜಾಸ್ತಿ ಮಾಡ್ತಾ ಇದಾರೆ.
ಸೊ ಫ್ಯೂಚರ್ ಅಲ್ಲಿ ನಾವು ಹೇಳಕ್ಕಾಗಲ್ಲ, ಬಂದ್ರು ಬರ್ಬೋದು. ಬಟ್ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ತುಂಬಾ ಜನ ಕಸ್ಟಮರ್ಸ್ ಇಲ್ಲಿಂದ ತುಮಕೂರಿಗೆ ಹೋಗೋರು, ಹಾಸನಕ್ಕೆ ಹೋಗೋರೆಲ್ಲ ಗಾಡಿ ತಗೊಂಡು ಅವರ ಸ್ವಂತ ಊರಿಗೆಲ್ಲ ಇಲ್ಲಿಂದ ಹೋಗಿ ಬರ್ತಾ ಇದಾರೆ ಗಾಡಿ ತಗೊಂಡು. ಸೊ ಅವರೆಲ್ಲ ಯೂಸ್ ಮಾಡ್ತಾ ಇದಾರೆ. ಯಾಕೆ ಪ್ರಶ್ನೆ ಕೇಳಿದ್ರೆ ಅಂದ್ರೆ ಎಷ್ಟೋ ಜನ ಈಗ ಕಾರ್ ತಗೊಳ್ಳೋ ಬದಲು ಇದು ತಗೊಂಡು ಯೂಸ್ ಮಾಡ್ಕೋಬೋದಲ್ಲ. ಹೌದು, ಮಾಡ್ಬೋದು, ಮಾಡೋದಕ್ಕೆ ಏನಿಲ್ಲ. ಯಾಕಂದ್ರೆ ಚಿಕ್ಕ ಫ್ಯಾಮಿಲಿ ಅಂದ್ಮೇಲೆ ನಾವು ಒಂದು ಬಜೆಟೆಡ್ ವೆಹಿಕಲ್ ಇದೆ ಅಂದ್ರೆ ಹೋಗಿ ಬರೋದಕ್ಕೆ ಅನುಕೂಲನೇ. ಪ್ಲಸ್ ಇದ್ರಲ್ಲಿ ಏನಂದ್ರೆ ಇನ್ನೂ ಎಕ್ಸ್ಪೆನ್ಸಸ್ ಕಮ್ಮಿ. ನೀವು ಯಾವ್ದೇ ಒಂದು ಪೆಟ್ರೋಲ್ ಕಾರ್ ತಗೋತೀರಾ ಅಂದ್ರೂ ನಿಮ್ಗೆ ಮೈಲೇಜ್ ಬರೋದು 10 ರಿಂದ 12 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಇಲ್ಲ 15 ಅಂದ್ರೂ ನಿಮಗೆ ಒಂದು ಊರ್ ಕಡೆ ಹೋಗಿ ಬರ್ತೀವಿ, ಒಂದು 1000-2000 ರೂಪಾಯಿ ನೀವು ಪೆಟ್ರೋಲ್ ಎಕ್ಸ್ಪೆನ್ಸ್ ಮಾಡಬೇಕು. ಇದರಲ್ಲಿ ಒಂದು ಫುಲ್ ಚಾರ್ಜ್ ಮಾಡ್ಕೊಂಡ್ರೆ ಸೊ ನಿಮಗೆ ಎಕ್ಸ್ಪೆನ್ಸಸ್ ವೈಸ್ ಬಂದ್ರು 100 ರೂಪಾಯಿ 150 ರೂಪಾಯಿ ಜಾಸ್ತಿ ಅಂದ್ರೆ ಬರ್ಬೋದು. ನೀವು ಒಂದ್ಸಲ ಹೋಗಿ ಬರ್ತೀರ ಒಂದು 300 ರೂಪಾಯಿ ಜಾಸ್ತಿ ಖರ್ಚು ಮಾಡ್ಕೊಬಹುದು. ಯೂಸ್ ಮಾಡಬಹುದು, ಬಟ್ ಸೇಫ್ಟಿಯಾಗಿ ನೀವು ಓಡಿಸ್ಕೊಬೇಕು ಅಷ್ಟೇ. ನಮ್ಮ ಇದಿರೋದು ಕಸ್ಟಮರ್ ಹತ್ರ ಕೇಳ್ಕೊಳ್ಳೋದು ಅಂದ್ರೆ ಸೇಫ್ಟಿಯಾಗಿ ಓಡಿಸಿ. ಓಕೆ ಸರ್, ಫೈನಲ್ ಆಗಿ ಒಂದು ಅಡ್ರೆಸ್ ಹೇಳ್ಬಿಡಿ. ಆಕ್ಚುಲಿ ಗಾಡಿ ಇಷ್ಟ ಆಯ್ತು ಅಂತಂದ್ರೆ ಅವ್ರು ಬಂದು ನಿಮ್ಮ ಶೋರೂಮ್ ವಿಸಿಟ್ ಮಾಡಬಹುದು. ಓಕೆ, ಸೊ ಅಡ್ರೆಸ್ ಒಂದು ಹೇಳ್ಬಿಡಿ ಸರ್. ನಮ್ದು ಬಂದ್ಬಿಟ್ಟು ಮಹೀಂದ್ರದ್ದು ಪರ್ಟಿಕ್ಯುಲರ್ಲಿ ಇವಿ ಸೆಗ್ಮೆಂಟ್ ಪ್ಲಸ್ ನಮ್ದು ಸ್ಮಾಲ್ ಕಮರ್ಷಿಯಲ್ ಇರೋ ಡೀಲರ್ಶಿಪ್ ಇದು. ಸೊ ಇದು ಬ್ಯಾಂಗ್ಳೂರಲ್ಲಿ ನಮ್ಮ ಫಸ್ಟ್ ಡೀಲರ್, ಮಹೀಂದ್ರದಲ್ಲಿ LMM ಡೀಲರ್ ಅಂತ ಹೇಳ್ತೀವಿ ನಾವು. ಸೊ ಇದು ಬಂದ್ಬಿಟ್ಟು ನಮ್ದು ಸನ್ನಿಧಿ ಮೋಟರ್ಸ್ ಅಂತ ಶೋರೂಮ್ ಹೆಸರು. ಮಾಗಡಿ ರೋಡ್, ಕೊಡಿಗೆಪಾಳ್ಯ ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡ್ ಅಲ್ಲಿ ಸರ್ವಿಸ್ ರೋಡ್ ಅಲ್ಲಿ ಇರೋ ಶೋರೂಮ್. ಸೊ ನೀವು ಎನಿ ಟೈಮ್ ಬಂದು ವಿಸಿಟ್ ಮಾಡ್ಕೊಂಡು ನಿಮಗೆ ವೆಹಿಕಲ್ ಸುಮ್ಮನಹಳ್ಳಿ ಬ್ರಿಡ್ಜ್ ಬಂದ್ರೆ ಅಲ್ಲಿ ಯಾರಿಗಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇರ್ತವೆ ನಮ್ಮ ಇದರಲ್ಲಿ, ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿದ್ರು ಗೊತ್ತಾಗುತ್ತೆ. ಸೊ ಯಾವುದೇ ಕಸ್ಟಮರ್ ಬಂದು ನಮಗೆ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಬೇಕು, ಟೆಸ್ಟ್ ಡ್ರೈವ್ ಬೇಕಾದ್ರೆ ನಾವು ಶೋರೂಮ್ ಇಂದ ಪ್ರೊವೈಡ್ ಮಾಡ್ತೀವಿ. ಸೊ ನಿಮಗೆ ಒನ್ಸ್ ನೀವು ಟ್ರಸ್ಟ್ ತಗೊಂಡು ನಿಮ್ಗೆ ಇಷ್ಟ ಆಯ್ತಂದ್ರೆ ವೆಹಿಕಲ್ ಬಗ್ಗೆ ನಿಮ್ಮ ಫಿನಾನ್ಸ್ ಆಪ್ಷನ್ಸ್ ಪ್ಲಸ್ ನಿಮಗೆ ಇದ್ರ ಮೈಂಟೆನೆನ್ಸ್ ಬಗ್ಗೆ ಎಲ್ಲಾನು ಡೀಟೇಲ್ಸ್ ಕೊಟ್ಟು ನಿಮಗೆ ಆಮೇಲೆ ಬುಕಿಂಗ್ ಮಾಡ್ಕೊಂಡು 1 ರಿಂದ 2 ದಿವಸದಲ್ಲಿ ನಾವು ವೆಹಿಕಲ್ ಡೆಲಿವರಿ ಕೊಡ್ತೀವಿ. ಟೈಮಿಂಗ್ 9:30 to 6:30 ವರೆಗೆ ಇರ್ತೀವಿ. ಸಂಡೇ ವರ್ಕಿಂಗ್ ಇರಲ್ಲ. ಸೊ ಯಾವುದೇ ಇದ್ರೂ ನಿಮಗೆ 6 days ವರ್ಕಿಂಗ್ ಇರುತ್ತೆ. ಥ್ಯಾಂಕ್ ಯು ಸರ್, ತುಂಬಾ Thank you. ಇನ್ಫಾರ್ಮೇಶನ್. Thank you so much. ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೆಲವರಿಗೆ ತುಂಬಾ ಯೂಸ್ ಆಗುತ್ತೆ. ಹೌದು, ಯಾಕಂದ್ರೆ ಎಷ್ಟೋ ಜನ ವಿಡಿಯೋ ನೋಡ್ತಾ ಇರ್ತಾರೆ, ವಿಡಿಯೋ ನೋಡೋರಿಗೆ ಅಟ್ಲೀಸ್ಟ್ ಈ ಇನ್ಫಾರ್ಮೇಶನ್ ಯಾಕಂದ್ರೆ ಎಲ್ಲೋ ಕುತ್ಕೊಂಡು ಹೋಗಿ ವಿಚಾರಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಮೊಬೈಲ್ ಎಲ್ಲ ಕುತ್ಕೊಂಡು ನೋಡ್ಬೋದು ಏನೆಲ್ಲ ಡೀಟೇಲ್ಸ್ ಇದೆ, ಈ ಗಾಡಿಗೆ ಹೋಗ್ಬೇಕಾ, ಈ ಗಾಡಿಗೆ ಹೋಗ್ಬಾರ್ದಾ. ಸೊ ಆ ಉದ್ದೇಶದಿಂದ ವಿಡಿಯೋ ಮಾಡಿದ್ವಿ. ತುಂಬಾ ಥ್ಯಾಂಕ್ ಯು ಸರ್. ನಿಮಗೂ ತುಂಬಾ ಧನ್ಯವಾದಗಳು. ನಿಮ್ಮಿಂದಾಗಿ ಆಕ್ಚುಲಿ ನಮ್ಮ ಸೇಲ್ಸ್ಗೂ ತುಂಬಾನೇ ಹೆಲ್ಪ್ ಆಗುತ್ತೆ. ಈಗ ಎಲ್ಲರೂ ಬಂದ್ಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್ ಮುಖಾಂತರನೇ ಕಸ್ಟಮರ್ಗಳು ವೆಹಿಕಲ್ ತಗೊಳ್ಳೋದಾಗ್ಲಿ ಅಥವಾ ಎಂಕ್ವೈರಿ ಮಾಡೋದು ತುಂಬಾ ಜಾಸ್ತಿ ಆಗ್ತಾ ಇರೋದ್ರಿಂದ ಸೊ ಯೂಟ್ಯೂಬ್ ಮುಖಾಂತರ ನಮಗೆ ವೆಹಿಕಲ್ ಸೇಲ್ಸ್ ತುಂಬಾನೇ ಇಂಪ್ರೂವ್ ಆಗಿದೆ. ಅದು ನಿಮ್ಮಿಂದ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.